ದೇಶಗಳು ತಮ್ಮ ಅಭಿವೃದ್ಧಿ, ಭದ್ರತೆ ಮತ್ತು ಸಮೃದ್ಧಿಗಾಗಿ ಈ ಕೆಳಗಿನ ಹೆಜ್ಜೆಗಳನ್ನು ಅನುಸರಿಸಬೇಕು ಎಂದು ಸ್ವಾಮೀಜಿ ಸಲಹೆ ನೀಡುತ್ತಾರೆ. ಶಸ್ತ್ರಪಡೆಗಳಲ್ಲಿ ಉತ್ಕೃಷ್ಟತೆಯೊಂದಿಗೆ ಬಲವಾದ ಗಡಿ ಜಾರಿ ಮಾಡಬೇಕು. ಇದು ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಸೇರಿದಂತೆ. ಏರ್ ಫೋರ್ಸ್ ರಾಷ್ಟ್ರದ ಮುಖ್ಯಸ್ಥರು, ಪ್ರಧಾನಿಯಾಗಿರಲಿ ಅಥವಾ ರಾಷ್ಟ್ರಪತಿಯಾಗಿರಲಿ, ಅಸಾಧಾರಣ ಚಾರಿತ್ರ್ಯ, ಶಕ್ತಿ ಮತ್ತು ಸತ್ಯಸಂಧತೆಯ ವ್ಯಕ್ತಿಯಾಗಿರಬೇಕು. ಸಮಾಜದ ಎಲ್ಲಾ ವರ್ಗಗಳಿಗೆ ಸೇವೆ ಮಾಡುವ ನಿಯಮಗಳು ಮತ್ತು ನಿಬಂಧನೆಗಳಿರುವ ನ್ಯಾಯಯುತ ಸಂವಿಧಾನ. ಸರ್ಕಾರಿ ಅಧಿಕಾರಿಗಳು ಉತ್ತಮ ಆಡಳಿತಕ್ಕಾಗಿ, ಕಾರ್ಯಾಚರಣೆಗಳಲ್ಲಿ ಮತ್ತು ಮಾರ್ಗದರ್ಶನಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಮತ್ತು ಕಂಪ್ಯೂಟರ್ಗಳನ್ನು ಅಳವಡಿಸಬೇಕು. ಜ್ಞಾನವಂತ ಪೌರರು. ತಂತ್ರಜ್ಞಾನದ ಪ್ರಗತಿಗಾಗಿ ಸರ್ಕಾರದ ನಿಧಿಗಳು. ಹೈಸ್ಕೂಲ್ ಮೂಲಕ ಎಸ್ಎಸ್ಎಲ್ಸಿ ಅಥವಾ ಪಿಯುಸಿವರೆಗೆ ಉಚಿತ ಶಿಕ್ಷಣ. ಸಮಾಜದ ರೌಡಿ ಅಂಶಗಳಿಗೆ ತ್ವರಿತ ನಿಗ್ರಹ. ಪ್ರತಿಯೊಬ್ಬರಿಗೂ ಅವರ ಕೆಲಸದ ಪ್ರಕಾರ ಸಂಬಳ. ಸರ್ಕಾರಕ್ಕೆ ನೀರು, ವಿದ್ಯುತ್, ರಸ್ತೆಗಳು, ಬೀದಿ ದೀಪಗಳು ಮತ್ತು ಕೃಷಿ ಶೇಖರಣಾ ಸೌಲಭ್ಯಗಳ ಪ್ರವೇಶ ಸಿಗಬೇಕು. ಸರ್ಕಾರದ ಉಪಕ್ರಮಗಳು ಕೆರೆಗಳು ಮತ್ತು ನದಿಗಳ ಸುಧಾರಣೆಗೆ. ನೀರಿನ ಸಂಗ್ರಹಣೆ ಮತ್ತು ಸಂಚಯನಕ್ಕಾಗಿ ಅಣೆಕಟ್ಟುಗಳು ಮತ್ತು ಜಲಾಶಯಗಳ ನಿರ್ಮಾಣವನ್ನು ಸರ್ಕಾರದ ವೆಚ್ಚದಲ್ಲಿ ಅಥವಾ ಉಪಕ್ರಮದಿಂದ ನಿರ್ಮಿಸಬೇಕು. ಎಲ್ಲಾ ಉದ್ಯೋಗಿಗಳು ಮತ್ತು ವೃತ್ತಿಪರರು ಅವರ ಸಾಮರ್ಥ್ಯ ಮತ್ತು ಅರ್ಹತೆಗಳ ಮಟ್ಟವನ್ನು ನಿರ್ಧರಿಸಲು ನಿಯಮಿತ ಅಂತರಗಳಲ್ಲಿ ಮೌಲ್ಯಮಾಪನ ಮಾಡಲ್ಪಡಬೇಕು. ಕಾರ್ಮಿಕರಿಗೆ ರಾಜ್ಯ ಮತ್ತು ದೇಶದ ಗಡಿಗಳಾದ್ಯಂತ ಉಚಿತ ಪ್ರಯಾಣದ ಅವಕಾಶ. ಭಾಷೆ, ಜಾತಿ ಅಥವಾ ಕ್ರೀಡೆ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲ. ಜ್ಞಾನಕ್ಕೆ ಎಲ್ಲಕ್ಕಿಂತಲೂ ಮೇಲೆ ಬೆಲೆ ನೀಡಿ. ಸಮಾಜದಲ್ಲಿ ಸ್ಥಾನದ ಆಧಾರದ ಮೇಲೆ ಕಾನೂನಿನ ಅಡಿಯಲ್ಲಿ ಸಮಾನ ನಿಯಮ. ಲಿಂಗ ಭೇದಭಾವವಿಲ್ಲ. ಸರ್ಕಾರಿ ಆಸ್ತಿಗೆ ಹಾನಿ ಮಾಡುವವರಿಗೆ ತ್ವರಿತ ಶಿಕ್ಷೆ ವಿಧಿಸಬೇಕು. ಯಾವುದೇ ವಿವಾದದಲ್ಲಿ ಸಮಸ್ಯೆಗಳಿಗೆ ರಾಜತಾಂತ್ರಿಕ ಪರಿಹಾರಗಳು ಗುರಿಯಾಗಿರಬೇಕು. ಜ್ಞಾನದಲ್ಲಿ ಸಾಧನೆ ತೋರಿಸಿದವರಿಗೆ ಪ್ರಶಸ್ತಿ ನೀಡಿ. ಕೃಷಿ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ವೃತ್ತಿ ಅವಕಾಶಗಳನ್ನು ಪ್ರೇರೇಪಿಸಿ. ನಮಗೆಲ್ಲ ಈ ಭೂಮಿಯನ್ನು ಪಂಚಭೂತಗಳ ಶಕ್ತಿಯೊಂದಿಗೆ ನೀಡಲಾಗಿದೆ. ನಾವೆಲ್ಲರೂ ನಮ್ಮ ಸಾಮರ್ಥ್ಯದ ಪರಿಮಿತಿಗಳನ್ನು ಮೀರಿ ಒಟ್ಟಾಗಿ ಕೆಲಸ ಮಾಡಬೇಕು ಮತ್ತು ಈ ಪಂಚಭೂತಗಳ ಶಕ್ತಿಯನ್ನು ನಮ್ಮ ದೇಶಗಳ ಹಾಗೂ ಅಂತಿಮವಾಗಿ ಈ ಗ್ರಹದ ಒಳಿತಿಗಾಗಿ ಬಳಸಬೇಕು.